ಶನಿ ಅಮಾವಾಸ್ಯೆಯಿಂದ ವೃಷಭ ರಾಶಿ ಸೇರಿ ಈ ರಾಶಿಯವರಿಗೆ ಆಪತ್ತು ಕಟ್ಟಿಟ್ಟ ಬುತ್ತಿ. ಇಲ್ಲಿದೆ ನೋಡಿ ಉಪಾಯ. ಹೌದು, ಈ ಬಾರಿಯ ಶನಿಯ ಅಮಾವಾಸ್ಯೆಯು ನಾಳೆ ಸಂಭವಿಸಲಿದೆ. ವೃಷಭ ರಾಶಿ ಸೇರಿ ಈ ರಾಶಿಯವರಿಗೆ ಆಪತ್ತು ಕಟ್ಟಿಟ್ಟ ಬುತ್ತಿ ಆಗಿದೆ. ಆದ್ದರಿಂದ ಈ ರಾಶಿಗೆ ಸೇರಿದ ಜನರು ಬಹಳ ಎಚ್ಚರಿಕೆಯಿಂದ ಇರುವುದು ಅಗತ್ಯ. ಏಕೆಂದರೆ ಆರೋಗ್ಯ ಹದಗೆಡಬಹುದು, ಹಾಗೆಯೇ ಧನಹಾನಿ ಉಂಟಾಗುವ ಸಂಭವವಿದೆ. ಆದ್ದರಿಂದ ಶನಿ ಅಮಾವಾಸ್ಯೆಯೆಂದು ಯಾವ ರಾಶಿಗೆ ಸೇರಿದ ಜನರು ಅಶುಭ ಫಲಗಳನ್ನು ಎದುರಿಸಬೇಕಾಗುತ್ತೆ ಅಂತ ತಿಳಿದುಕೊಳ್ಳೋಣ. ನಮಸ್ಕಾರ ವೀಕ್ಷಕರೇ, ವಿಡಿಯೋ ನೋಡುವ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ವರ್ಷದ ಶನಿ ಅಮಾವಾಸ್ಯೆ ನಾಳೆ ಆಚರಿಸಲಾಗ್ತಾ ಇದೆ. ಈ ಅಮಾವಾಸ್ಯೆಯ ದಿನ ನಕಾರಾತ್ಮಕ ಶಕ್ತಿಯ ಪ್ರಭಾವವು ಹೆಚ್ಚಾಗಿರೋದು ಸರ್ವೇ ಸಾಮಾನ್ಯ. ಹಾಗಾಗಿ ಇದರ ದುಷ್ಪ್ರಭಾವವನ್ನು ಕೆಲವು ರಾಶಿಗಳಿಗೆ ಸೇರಿದ ಜನರ ಜೀವರು ಅನುಭವಿಸಬೇಕಾಗತ್ತೆ. ಜ್ಯೋತಿಷ್ಯದ ಪ್ರಕಾರ ಈ ರಾಶಿಯವರಿಗೆ ಆರೋಗ್ಯದ ಮೇಲೆ ಅಶುಭ ಪ್ರಭಾವವನ್ನು ಶನಿದೇವರು ಬೀರುವ ಸಂಭವವಿದೆ. ಹಾಗಾಗಿ ಈ ಅವಧಿಯಲ್ಲಿ ನೀವು ಧನಹಾನಿಯಿಂದಾಗಿ ಸಾಕಷ್ಟು ಆರ್ಥಿಕ ಸಮಸ್ಯೆಗಳನ್ನು ಎದುರಾಗಿಸಬಹುದು. ಆದ್ದರಿಂದ ಆ ದುರಾದೃಷ್ಟಕರ ರಾಶಿಗಳಿಗೆ ಸೇರಿದ ಜನರಿಗೆ ಯಾವೆಲ್ಲ ಉಪಾಯವನ್ನು ಅನುಸರಿಸೋದು ಉತ್ತಮ ಅಂತ ಹೇಳ್ತೀನಿ ಕೇಳಿ. ಮೊದಲನೇ ರಾಶಿ ವೃಷಭ ರಾಶಿ. ವೃಷಭ ರಾಶಿಗೆ ಸೇರಿದ ಜನರು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದಕ್ಕೆ ಹೆಚ್ಚು ಗಮನ ನೀಡಬೇಕು. ಇಲ್ಲದಿದ್ದರೆ ಧನ ಸಂಪತ್ತಿಗೆ ಸಂಬಂಧಿಸಿದಂತೆ ಸಾಕಷ್ಟು ಸಂಕಷ್ಟವನ್ನು ನೀವು ನೋಡ್ತೀರಾ. ಈ ಅವಧಿಯಲ್ಲಿ ಅಪಾರ ಹಣವನ್ನು ಖರ್ಚು ಮಾಡುವ ಸಂಭವವಿದೆ. ನೀವು ಮಾಡುವ ಕೆಲಸದ ಸ್ಥಳದಲ್ಲಿ ಬಹಳ ಎಚ್ಚರಿಕೆಯಿಂದ ಇರೋದು ಅವಶ್ಯಕ. ಏಕೆಂದರೆ ವಾದ ವಿವಾದ ಉಂಟಾಗುವ ಸಂಭವ ಕೂಡ ಹೆಚ್ಚಾಗಲಿದೆ. ಜೊತೆಗೆ ನ್ಯಾಯಾಲಯಕ್ಕೆ ಸಂಬಂಧಿಸಿದ ಸಾಕಷ್ಟು ಸಮಸ್ಯೆಗಳಿಗೆ ಕೂಡ ನೀವು ತುತ್ತಾಗಬೇಕಾಗತ್ತೆ. ಜೊತೆಗೆ ಸಂಕಷ್ಟವನ್ನು ಮತ್ತಷ್ಟು ಹೆಚ್ಚಿಸುವ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಹೆಚ್ಚಿನ ಕಾಳಜಿ ವಹಿಸಿ. ಈ ಅವಧಿಯಲ್ಲಿ ಅಹಂಕಾರವನ್ನು ದೂರವಿರಿಸುವ ಮೂಲಕ ವ್ಯಾಪಾರಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಯತ್ನಿಸೋದು ಬಹಳ ಉತ್ತಮ. ಜೊತೆಗೆ ಈ ವರ್ಷದಲ್ಲಿ ಶನಿ ಅಮಾವಾಸ್ಯೆಯೆಂದು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ. ಇಲ್ಲದಿದ್ದರೆ ಆರೋಗ್ಯ ಹದಗೆಡುವ ಸಂಭವವಿದೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಗೆ ಸೇರಿದ ಜನರು ಬಹಳ ಅಗತ್ಯವಾಗಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹೆಚ್ಚು ಒತ್ತಡ ಕೂಡ ಈ ಸಂದರ್ಭದಲ್ಲಿ ನಿಮಗೆ ಆಗುತ್ತೆ. ಹಾಗೆಯೇ ಈ ಸಂದರ್ಭದಲ್ಲಿ ತಮ್ಮ ಅಹಂಕಾರದಿಂದಾಗಿ ಕೆಲಸದ ಕಡೆಗಳಲ್ಲಿ ಏರಿಳಿತಗಳನ್ನು ಅಥವಾ ಬಿರುಕುಗಳನ್ನು ಎದುರಾಗಿಸಬಹುದು. ಈ ಸಂದರ್ಭದಲ್ಲಿ ಯಾರೊಂದಿಗೂ ಮನಸ್ತಾಪವನ್ನು ಮಾಡಿಕೊಳ್ಳಬೇಡಿ. ಕರ್ಕಾಟಕ ರಾಶಿಗೆ ಸೇರಿದ ಜನರು ಹಣಕಾಸಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಅವಸರವನ್ನು ಪಡೋದ್ರಿಂದ ಹಾನಿ ಉಂಟಾಗುವ ಸಾಧ್ಯತೆಗಳು ಮತ್ತಷ್ಟು ಹೆಚ್ಚಾಗಬಹುದು. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಗೆ ಸೇರಿದ ಜನರು ತಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಜೊತೆಗೆ ಕೆಲಸದಲ್ಲಿ ಒತ್ತಡವು ಮಾನಸಿಕ ಶಾಂತಿಯನ್ನು ಹದಗೆಡಿಸುವಂಥ ಸಂಭವವಿದೆ. ಹಾಗಾಗಿ ಈ ಜನರು ಸಂಬಂಧಗಳಲ್ಲಿ ಬಿರುಕಿನಿಂದಾಗಿ ಭಾವನಾತ್ಮಕ ಶಕ್ತಿಯನ್ನು ಹೊಂದಿರೋದಿಲ್ಲ. ನಕಾರಾತ್ಮಕ ಶಕ್ತಿಗಳನ್ನು ನಿಯಂತ್ರಿಸುವುದು ತುಲಾ ರಾಶಿಗೆ ಸೇರಿದ ಜನರಿಗೆ ಬಹಳ ಅತ್ಯಗತ್ಯ. ಇಲ್ಲದಿದ್ದರೆ ಪರಿಸ್ಥಿತಿ ಹದಗೆಡುವ ಸಂಭವವಿದೆ. ಹಾಗೆಯೇ ತುಲಾ ರಾಶಿಗೆ ಸೇರಿದ ಜನರು ಧೈರ್ಯ, ಶಾಂತಿ ಹಾಗೂ ಯೋಗ, ಧ್ಯಾನ ಇತ್ಯಾದಿಗಳ ಸಹಾಯದಿಂದ ಪರಿಸ್ಥಿತಿಯನ್ನು ನಿಯಂತ್ರಿಸುವುದು ಉತ್ತಮ. ಇದೆಲ್ಲದರ ಜೊತೆಗೆ ಯಾವುದೇ ರಾಶಿಗೆ ಸೇರಿದ ಜನರು ನಾಳೆ ಶನಿ ಅಮಾವಾಸ್ಯೆಯೆಂದು ಶನಿ ಮಹಾತ್ಮನ ದರ್ಶನ ಪಡೆಯುವುದರಿಂದ ಎಳ್ಳೆಣ್ಣೆ ಹಾಗೂ ತುಳಸಿ ಅಥವಾ ಕಪ್ಪು ಎಳ್ಳು, ಬಿಳಿ ವಸ್ತ್ರ ಅಥವಾ ಪರಮಾತ್ಮನಿಗೆ ಪ್ರಿಯವಾದ ಕಪ್ಪು ವಸ್ತ್ರವನ್ನು ದಾನ ಮಾಡುವುದರಿಂದ ಕೂಡ ಎಷ್ಟೋ ಸಮಸ್ಯೆಗಳಿಂದ ಹಾಗೂ ಆತನ ಕೆಂಗಣ್ಣಿನಿಂದ ಪಾರಾಗಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಹಾಗೆಯೇ ಜೈ ಶ್ರೀ ಶನೇಶ್ವರಾಯ ನಮಃ ಅಂತ ಬರೆಯಿರಿ. ಧನ್ಯವಾದಗಳು.